ತುಪ್ಪದ ಟೇಸ್ಟ್ ಬರ್ತದೆ, ಕಡಲೆ ಟೇಸ್ಟ್ ಬರುತ್ತೆ, ದಾಲ್ ಥರ ಕಡಲೆ ಸ್ಮೆಲ್ ಬರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ಕಡಲೆ ಹಾಕಿದ್ದೀವಿ ಅಂತ. ಪೀಸ್ ಪೀಸ್ ಎಲ್ಲ ಇದೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಮಳೆಗಾಲದಲ್ಲಿ ಎಸ್ಪೆಷಲಿ ಎಲ್ಲರ ಮನೆಗೂ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ, ನಮ್ಮ ಮನೇಲಂತೂ ಪ್ರತಿ ಮಳೆಗಾಲದ ಸೀಸನ್ನಲ್ಲಿ ಈ ರೆಸಿಪಿ ಮಾಡ್ತೀವಿ. ಇದೇನು ಅಂದರೆ ಕಳಲೆ, ಇದನ್ನು ಇಂಗ್ಲೀಷಲ್ಲಿ ಬ್ಯಾಂಬೋ ಶೂಟ್ ಅಂತಾರೆ. ಈ ಬಿದಿರು ಬರುತ್ತಲ್ಲ ಫ್ರೆಂಡ್ಸ್, ಬಿದಿರನ್ನು ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಇದು ಬಿದಿರಿನ ಕಾಡುಗಳಲ್ಲಿ ಈ ಸಾಮಾನ್ಯವಾಗಿ ಆಷಾಢ ಮತ್ತು ಶ್ರಾವಣದ ಟೈಮಲ್ಲಿ ಇದು ಚಿಗುರುತ್ತೆ. ಒಳ್ಳೆ ಈ ಜಿಟಿ ಜಿಟಿ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ಇದು ಚಿಗುರುತ್ತೆ. ಈ ಎಳೆ ಬಿದಿರನ್ನ ತೊಗೊಂಡು ಬಂದು ಇದರಲ್ಲಿ ನಾವು ಪಲ್ಯ ಮತ್ತು ಉಪ್ಪಿನಕಾಯಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದ್ರ ಟೇಸ್ಟ್ ಅಂತೂ ನೋಡಿದವ್ರಿಗೆ, ಸಾಮಾನ್ಯವಾಗಿ ಪ್ರತಿ ವರ್ಷ ತಿಂದವ್ರಿಗೆ ಇದ್ರದ್ದು ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಸೊ ನಮ್ಮನೇಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಈ ಸೀಸನ್ನಲ್ಲಿ ಇದನ್ನು ನಾನು ತರಿಸ್ತೀನಿ. ಸೊ ಅಕಸ್ಮಾತಾಗಿ ಒಬ್ಬರು ಮಾರೋಕ್ಕೆ ಬಂದಿದ್ದರು. ಸೊ 300 ರೂಪೀಸ್ ಕಿಲೋ ಅಂತ ಹೇಳಿದರು. ಸೊ ನಾವು ತೊಗೊಂಡ್ವಿ. ಇದಕ್ಕೆ ವರ್ತಿ ಫ್ರೆಂಡ್ಸ್, ಅಷ್ಟು ದುಡ್ಡು ಕೊಟ್ಟು ತೊಗೊಳೋದು ಅಂತ ನನಗನ್ನಿಸುತ್ತೆ. ಬನ್ನಿ ಇವಾಗ ಇದ್ರದ್ದು ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ, ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನಂತೂ ನನ್ನ ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲಲ್ಲಿ, ಈ ಕುಕ್ಕಿಂಗ್ ಚಾನಲಲ್ಲಿ ಆಯಾ ಸೀಸನ್ನಿಗೆ ಏನೇನು ಮಾಡ್ತಾರೋ ಪ್ರತಿಯೊಂದೂ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಅದರಿಂದ ಪ್ಲೀಸ್ ನನ್ನ ಚಾನಲನ್ನು ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಖಂಡಿತ ಮರಿಬೇಡಿ. ಮೊದಲು ನಾವು ಈ ಬಿದಿರನ್ನ ತೊಗೊಂಡು ಬರ್ತೀವಲ್ಲ, ನೀರಲ್ಲಿ ಒಂದು 2 to 3 ಅವರ್ಸ್ ತೊಗೊಂಡು ಬಂದ ತಕ್ಷಣ ಅದನ್ನು ನೀರಲ್ಲಿ ಸೋಪ್ ಮಾಡಬೇಕು. 1 to 3 ಅವರ್ಸ್ ಆದಮೇಲೆ ಮತ್ತೆ ಒಳ್ಳೆ ನೀರಲ್ಲಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು, ನೋಡಿ ಇದು ಫಿಲ್ಟರ್ ವಾಟರು, ಕುಡಿಯೋ ನೀರು. ಇದನ್ನು ನಾನೊಂದು ಸ್ಟೀಲ್ ಪಾತ್ರೆಯಲ್ಲಿ, ಸ್ವಲ್ಪ ಅಗಲವಾದ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಸೋಕ್ ಮಾಡ್ತೀನಿ. ಸೊ ಇದನ್ನು ಏನಕ್ಕೆ ಸೋಕ್ ಮಾಡ್ತಿದ್ದೀನಿ ಅಂತಂದರೆ ಉಪ್ಪಿನಕಾಯಿ ಹಾಕೋದಕ್ಕೆ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪಿನಕಾಯಿಗೆ ಇದರಲ್ಲಿ ನೀರಲ್ಲಿ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇನ್ನು ಮಿಕ್ಕಿದ್ದು ಒಂದು 2 to 3 ಪೀಸಸ್ಸನ್ನು ನಾನು ಪಲ್ಯ ಮಾಡಿ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬಟ್ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ಪು ಫ್ರೆಂಡ್ಸ್. ಕಳಲೆ ಮನೆಗೆ ಬಂದ ತಕ್ಷಣವೇ ನಾವು ಅದನ್ನು ನೀರಿಗೆ ಹಾಕಿಬಿಡಬೇಕು. ಸೊ ಒಂದು ಬಕೆಟಲ್ಲಿ, ಇಲ್ಲ ಒಂದು ದೊಡ್ಡ ಅಗಲವಾದ ಒಂದು ಬೌಲಲ್ಲಿ ಸೊ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ಸೋಕ್ ಆಗಬೇಕು. ಯಾವುದೇ ರೀತಿ ಅದನ್ನು ಫ್ರಿಜ್ಜಲ್ಲಿ ಇಡಬಾರ್ದು, ಮತ್ತು ಹೊರಗಡೆನೂ ಅದೇ ರೀತಿ ಡ್ರೈ ಆಗಿ ಇಡಬಾರ್ದು. ಸೊ ಹಾಗಾಗಿ ನಾನು ಇದನ್ನು ಕಂಪ್ಲೀಟಾಗಿ ಸ್ಟೆಪ್ಪನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಪೂರ್ತಿ ನನಗೆ ಎಷ್ಟು ಬೇಕು ಉಪ್ಪಿನಕಾಯಿ ಆದರೆ ಆರಾಮ್ಸೆ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಇಲ್ಲಿ ಉಪ್ಪಿನಕಾಯಿಗೆ ಸೋಕ್ ಮಾಡ್ತಾ ಇದ್ದೀನಿ. ಸೊ ಉಪ್ಪು ನೀರಲ್ಲಿ ಉಳಿದಿದ್ದು ಒಂದು 3 to 4 ನಾನು ಪಲ್ಯ ಮಾಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸೊ ನಾನು ಚಿಗುರು, ಏನು ಬಿದಿರಿನ ಚಿಗುರು ಅಂತಾರಲ್ಲ ಕಳಲೆ, ಅದನ್ನು ನಾನು ಇಲ್ಲಿ ಪಲ್ಯ ಮಾಡಿ ತೋರಿಸ್ತೀನಿ. ಕಳಲೆಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಅದನ್ನು ತಿನ್ನೋದ್ರಿಂದ ಸೊ ಅದು ಪ್ರೋಟೀನ್ ಜಾಸ್ತಿ ಇರುತ್ತೆ ಅದರಲ್ಲಿ, ಅಂದರೆ ನಾರಿನಾಂಶ ಅಂತೀವಲ್ಲ, ಅದು ತುಂಬ ಯಥೇಚ್ಛವಾಗಿದೆ. ಸೊ ಈ ಮಳೆಗಾಲದಲ್ಲಿ ಬಾಡಿ ತುಂಬ ಕೋಲ್ಡ್ ಆಗ್ತಿರುತ್ತೆ, ಶೀತ ಆಗ್ತಿರುತ್ತೆ ಅಂಥವ್ರಿಗೆ ಮಳೆಗಾಲದಲ್ಲಿ ಇದನ್ನು ತಿನ್ನೋದ್ರಿಂದ ಬಾಡಿಲಿ ಹೀಟ್ ಚೆನ್ನಾಗಿ ಜನ್ರೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಪ್ರತಿ ವರ್ಷ ಮಾಡಿಬಿಟ್ಟು ಫ್ಯಾಮಿಲಿ ನಾವೆಲ್ಲ ಎಂಜಾಯ್ ಮಾಡ್ತೀವಿ ಒನ್ ಟೈಮು. ಸೊ ಬನ್ನಿ, ನಾನು ಇವಾಗ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ಇದನ್ನು ಕಂಪ್ಲೀಟಾಗಿ ನಾನು ಪಲ್ಯಕ್ಕೆ ಮಾಡ್ತಿರೋದ್ರಿಂದ, ಉಪ್ಪಿನಕಾಯಿಗಾದರೆ ಇಷ್ಟೊಂದೆಲ್ಲ ನಾವು ಜಾಸ್ತಿ ಮೇಲ್ಗಡೆ ಸ್ಕಿನ್ ತೆಗಿಯಲ್ಲ. ಸೊ ನಾನು ಪಲ್ಯಕ್ಕಲ್ವ, ಹಾಗಾಗಿ ಈ ಮೂಲಂಗಿ ಸಿಪ್ಪೆ ತೆಗಿತೀವಲ್ಲ, ಸೊ ಆ ರೀತಿ ನಾನು ಸ್ವಲ್ಪ ದಪ್ಪದ್ದು ಆ ದಿಂಡು ಗಂಟು, ಸೊ ನೋಡಿ ನೀವಿಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಕ್ಲೋಸಪ್ಪಲ್ಲಿ ಈ ಥರದನ್ನ ಜಸ್ಟು ನಾನು ರಿಮೂವ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಎಡ್ಜಸ್ಸು ಸ್ವಲ್ಪ ಕಪ್ಪಾಗಿರುತ್ತಲ್ಲ ಅದನ್ನು ನಾನು ರಿಮೂವ್ ಮಾಡ್ತೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ ಕಡೆ ಈ ಕಡೆ ಆಗಿದೆ, ನಾನು ಅಬ್ಸರ್ವ್ ಮಾಡಲಿಲ್ಲ. ಸೊ ನೋಡಿ, ಈ ರೀತಿ ನಾವು ಇದನ್ನು ಏನು ಮಾಡಬೇಕು, ಸ್ಕ್ರೇಪ್ ಮಾಡಬೇಕು. ಈ ಸೌತೆಕಾಯಿ ಇರೋ ಸಿಪ್ಪೆದು ಸ್ಕ್ರೇಪರ್ ಇರುತ್ತಲ್ಲ, ಅದರಿಂದ ನಾನು ಈ ರೀತಿ, ತುಂಬ ಎಳೆಯದಿದೆ ಫ್ರೆಂಡ್ಸ್, ಸಖತ್ತು ಟೆಂಡರ್ ಆಗಿದೆ. ಹೆಂಗಿದೆ ಅಂತಂದರೆ ಇನ್ನು ಸೌತೆಕಾಯಿ ಒಂದು ಸ್ವಲ್ಪ ಗಟ್ಟಿ ಅನ್ನಬೇಕು, ಅಷ್ಟು ಎಳೆದಿದೆ. ಸೊ ನೋಡಿ, ಎಡ್ಜಸ್ ಎಲ್ಲ ನಾನು ಇವಾಗ ಅದನ್ನು ಕಟ್ ಮಾಡ್ತೀನಿ ಆಮೇಲೆ. ಸೊ ಇವಾಗ ಇನ್ನೇನು 5 ಪೀಸ್ ತೊಗೊಂಡಿದ್ದೀನಲ್ಲ, ಅದನ್ನು ಪ್ರತಿಯೊಂದೂ ಇದೇ ರೀತಿ ನಾನು ಸಿಪ್ಪಿನ ಜಸ್ಟ್ ಲೈಟಾಗಿ, ನನಗೆ ಗೊತ್ತಾಗುತ್ತೆ ಎಷ್ಟು ತೆಗಿಬೇಕು ಅಂತ ನಾವು ಕ್ಲೋಸಪ್ಪಲ್ಲಿ ಮಾಡಬೇಕಾದ್ರೆ. ಆ ರೀತಿ ಎಲ್ಲ ನಾನು ಇದನ್ನು ಈಗ ರಿಮೂವ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದ್ರದ್ದು ಬೆನಿಫಿಟ್ಸ್ ಹೇಳ್ತಾ ಹೋದರೆ, ಈ ಶುಗರ್ ಪೇಷಂಟ್ಸ್ಗೆ, ಇತ್ತೀಚೆಗಂತೂ ಚಿಕ್ಕ ಮಕ್ಕಳಿಗೂ ಶುಗರ್ ಇರುತ್ತೆ, ಈ ಟೀನೇಜರ್ಸ್ಗೆ ಮತ್ತು 25-30 ಇಯರ್ಸ್ ಅವ್ರಿಗೆಲ್ಲ ಶುಗರ್ ಬರ್ತಾಯಿದೆ, ಅರ್ಲಿ ಶುಗರ್ ಅಂತ ಬರ್ತಾಯಿದೆ. ಸೊ ಹಾಗಾಗಿ ನಿಮ್ಮ ಡಯೆಟ್ಟಲ್ಲಿ ಸೀಸನ್ ವೈಸ್ ಫುಡ್ಡನ್ನು ತಿನ್ನಬೇಕು ಫ್ರೆಂಡ್ಸ್. ಆ ಸೀಸನ್ನಲ್ಲಿ ಏನು ಟ್ರೆಂಡಿಂಗ್ ಇರುತ್ತೆ, ಸೊ ಹಳ್ಳಿ ಕಡೆ ಆಗಿರ್ಬೋದು, ಸಿಟಿ ಕಡೆನೂ ಇವಾಗ ಎಲ್ಲ ಸಿಗ್ತಾಯಿದೆ. ಆಲ್ಮೋಸ್ಟ್ ನಾನು ನೋಡಿರೋ ಹಾಗೆ
ನಾವು ಶಿವಮೊಗ್ಗ ದಾವಣಗೆರೆ ಹೋಗ್ತೀವಲ್ಲ, ನಮ್ಮ ಹಳ್ಳೀಲಿ ಸಿಗದೇ ಇರೋ ಸೊಪ್ಪು ತರಕಾರಿ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಈ ರೀತಿ ಸೀಸನ್ ವೈಸ್ ಫುಡ್ಡನ್ನು ತಿನ್ನೋದ್ರಿಂದ ಸೊ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾವ್ಯಾವ ಟೈಮಲ್ಲಿ ಏನೇನು ಬರುತ್ತೆ ಅದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ನಾವು ಅದನ್ನು ಸರಿಯಾದ ಟೈಮಲ್ಲಿ ಯೂಸ್ ಮಾಡ್ಕೋಬೇಕಷ್ಟೇ. ಇದು ಡೈಜೆಷನ್ಗೂ ತುಂಬ ಒಳ್ಳೆಯದು, ಕಾನ್ಸ್ಟಿಪೇಷನ್ ಇರೋರಿಗೂ ತುಂಬ ಒಳ್ಳೆಯದು. ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಂಟ್ರೋಲಲ್ಲಿ ಇಡುತ್ತೆ. ಹಾರ್ಟ್ ಪೇಷಂಟ್ಸ್ಗೆ, ಶುಗರ್ ಪೇಷಂಟ್ಸ್ಗಂತೂ ಹೇಳೋದೇ ಬೇಡ, ಇದ್ರ ಬೆನಿಫಿಟ್ಸ್ ಅಷ್ಟು ಚೆನ್ನಾಗಿದೆ. ಸ್ವಲ್ಪ ದುಡ್ಡು ಕೊಟ್ಟು ತಂದರೂ ಪರವಾಗಿಲ್ಲ ಫ್ರೆಂಡ್ಸ್. ಇದಕ್ಕೆಲ್ಲ ದುಡ್ಡು ಕೊಡ್ತಾರಾ ಅಂತ ಕೆಲವೊಬ್ರು ಕೇಳ್ತಾರೆ. ಬಟ್ ಒಂದು ಸಲ ಹೋಟ್ಲಿಗೆ ಹೋಗಿ ಬಂದರೆ 500-600 ಖರ್ಚು ಮಾಡ್ತೀವಿ. ಸೊ ಇಂಥದ್ಕೆಲ್ಲ ಹೆಲ್ತ್ ಬೆನಿಫಿಟ್ ಇರೋದಕ್ಕೆಲ್ಲ ದುಡ್ಡು ಕೊಟ್ಟು ತಿನ್ನೋದು ನನಗೇನು ಲಾಸ್ ಅಲ್ಲ ಅನಿಸುತ್ತೆ. ಯಾಕಂದರೆ ಇದನ್ನು ಗುಡ್ಡಕ್ಕೆ ಹೋಗಿ ಈ ಮಳೆಯಲ್ಲಿ ಈ ಕೆಸರಲ್ಲಿ ಸೊಳ್ಳೆ ಕೊಡಿಸ್ಕೊಂಡು ತರ್ತಾರಲ್ಲ, ಪಾಪ ಇಟ್ಸ್ ವರ್ತ್ ಅಂತ ನನಗನ್ಸುತ್ತೆ. ನೋಡಿ, ನಾನು ಇಷ್ಟು ನೀಟಾಗಿ ಇದನ್ನು ಸ್ಕ್ರೇಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ಈ ಪಲ್ಯ ಮಾಡಿದ್ರೆ ನಾವೊಂದು 2 to 3 ಮನೆಗೆ ಇದನ್ನು ಕೊಟ್ಬಿಟ್ಟೆ, ಅಂದರೆ ಹಂಚ್ಕೊಂಡು ತಿನ್ನೋದು ಅಂತಲ್ವ. ಸೊ ನಾವು ಇದನ್ನು ಪಲ್ಯ ಮಾಡಿದ್ರೆ ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡ್ತೀವಿ. ಸೊ ರೊಟ್ಟಿ ಕೊಡೋಕ್ಕಾಗಲಿಲ್ಲ ಅಂದ್ರೂ ಒಂದು ನಮಗೆ ಮನೆ ಹತ್ತಿರ ಇರೋರು, ನಮಗೆ ಪರಿಚಯ ಇರೋರಿಗೆ ನಾವೊಂದು 2-3 ಜನಕ್ಕೆ ಪಲ್ಯ ಕೊಟ್ಬಿಟ್ಟೇ ಶೇರ್ ಮಾಡಿಕೊಂಡೇ ತಿನ್ನೋದು. ಸೊ ನೋಡಿ, ನಾನು ಇವಾಗ ನೀಟಾಗಿ ರೆಡಿ ಮಾಡಿ ಸ್ಕ್ರೇಪ್ ಮಾಡಿ ಸೊ ಇದನ್ನೆಲ್ಲ ನಾನು ಡಸ್ಟ್ಬಿನ್ಗೆ ಹಾಕಿಬಿಟ್ಟು ನೆಕ್ಸ್ಟು ಸೊ ನಾನು ಅದು ಸಿಪ್ಪೆ ಎಲ್ಲ ತೆಗೊಂಡು ಆದಮೇಲೆ ಏನೇನು ಬೇಕೋ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿಟ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೋಬೇಕು ಫ್ರೆಂಡ್ಸ್. ತುಂಬ ಪೇಸ್ಟ್ ಹಾಕಬಾರ್ದು ಆ್ಯಕ್ಚುಲಿ. ಇದಕ್ಕೆ ಬೆಳ್ಳುಳ್ಳಿನ ಜಸ್ಟ್ ಜಜ್ಜಿಬಿಟ್ಟು ಲೈಟಾಗಿ ಅದನ್ನು ನಾನು ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತೀನಿ. ಸೊ ಅದಾದಮೇಲೆ ನೋಡಿ, ಇವಾಗ ಒಗ್ಗರಣೆಗೆ ಹಸಿಮೆಣಸಿಕಾಯಿ, ಈರುಳ್ಳಿ ಮತ್ತು ಟೊಮೆಟೊನ ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೋತೀನಿ. ಹಸಿಮೆಣ್ಸಿಕಾಯಿನ ತುಂಬ ಜಾಸ್ತಿ ಹಾಕಬಾರ್ದು, ಯಾಕಂದರೆ ನಾವು ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಖಾರ ಪುಡಿನೂ ಯೂಸ್ ಮಾಡ್ತೀವಿ. ಎರಡರದ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಕಡಲೆ ಪಲ್ಯ ಫ್ರೆಂಡ್ಸ್ ತುಂಬ ಖಾರ, ಅಂದರೆ ಸ್ಪೈಸಿ ಮಾಡಬಾರ್ದು, ಸ್ವಲ್ಪ ಸ್ವೀಟ್ ಮೇಲೆ ಇರುತ್ತೆ. ಅಂದರೆ ಇದರಲ್ಲಿ ಬ್ಯಾಲೆನ್ಸ್ ಆಗಿರಬೇಕು. ಈಗ ನಾವು ಮಾಮೂಲು ತರಕಾರಿ ಪಲ್ಯ ಮತ್ತು ಯಾವುದೇ ದಾಲ್ ಏನಾರು ಮಾಡಿ ಸ್ವಲ್ಪ ಸ್ಪೈಸಿ ಮಾಡ್ತೀವಿ, ಹುಳಿ ಖಾರ ಮುಂದೆ ಮಾಡ್ತೀವಿ. ಬಟ್ ಈ ಪಲ್ಯ ಆ ಥರ ಅಲ್ಲ, ಸ್ವಲ್ಪ ಸ್ವೀಟು ಮುಂದೆ ಇರುತ್ತೆ ಈ ಪಲ್ಯ. ಅದರದ್ದೇ ಇದ್ರದ್ದು ವಿಶೇಷ. ಏನಕ್ಕಂದರೆ ಇದು ಕಡಲೆ ತುಂಬ ಬಾಡಿಗೆ ಹೀಟು. ಅದೊಂದು ಸ್ವಲ್ಪ ನೀವು ಎಷ್ಟೇ ತೊಳೆದು ಮಾಡಿದ್ರೂ ಕಹಿ ಅಂಶ ಇರುತ್ತೆ, ಅದರಲ್ಲೊಂದು ಸ್ವಲ್ಪ ಸ್ಲೈಟಾಗಿ ಅದರದ್ದೇ ಆದಂಥ ಒಂದು ಕಹಿ ಅಂಶ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಸ್ವಲ್ಪ ಸಿಹಿನ ಮುಂದೆ ಮಾಡ್ತೀವಿ. ಸೊ ಯೂಶ್ವಲಿ ಈ ಪಲ್ಯ ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ಸ್ವೀಟ್ ಮುಂದೆ ಇರುತ್ತೆ, ಖಾರ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಜಸ್ಟು ಅದು ಮೆಣಸಿಕಾಯಿನ ತುಂಬ ಖಾರ ಇಲ್ಲ, ಸ್ಲೈಟಾಗಿದೆ ಖಾರ. ಒಂದು 2-3 ಜಸ್ಟ್ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಸಮಾಧಾನಕ್ಕೆ ನಾನು ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇಲ್ಲ, ನೀವು ಹಸಿಮೆಣಸಿಕಾಯಿ ತಿನ್ನಲ್ಲ ಅಂದರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ನೋಡಿ, 1 ಟೊಮೆಟೊ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಅಮ್ಮಂಗೆ ಫೋನ್ ಮಾಡಿದ್ದೆ, ಪಲ್ಯಕ್ಕೆ ಏನು ಬೇಕು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದಕ್ಕೆ ಸ್ವಲ್ಪ ಹಸಿ ಕಾಯಿ ಬೇಕು. ಆಮೇಲೆ ಫ್ರೆಂಡ್ಸ್, ಇದನ್ನು ಬರೀ ಚನ್ನಗಿರಿಯವರೇ, ನಮ್ಮ ಸುತ್ತಮುತ್ತಲವರೇ ನೋಡ್ತಾರೆ ಅಂತ ಏನಿಲ್ಲ. ವಿಡಿಯೋ ಸ್ವಲ್ಪ ವೈರಲ್ ಆಗ್ತಾ ಬೇರೆ ಪ್ರದೇಶದವರು, ಬೇರೆ ಪ್ರಾಂತ್ಯದವರು ಇದನ್ನು ನೋಡ್ತಾರೆ. ಸೊ ಕಾಯಿ ಹಾಕ್ತಾರಾ, ಟೊಮೆಟೊ ಹಾಕ್ತಾರಾ, ಹುಣಸೆಹಣ್ಣು ಹಾಕ್ತಾರಾ ಅಂತ ಕೇಳ್ಬೋದು. ಸೊ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಡಿಶಸ್ನ ಮಾಡ್ತಾರೆ. ಸೊ ಈಗ ನಾನು ತೋರಿಸ್ತಾ ಇರೋದು ಪ್ಯೂರ್ ಅಥೆಂಟಿಕ್ಕಾಗಿ ನಮ್ಮ ಮನೇಲಿ ನಾವು ಹೆಂಗೆ ಮಾಡ್ಕೋತೀವಿ ಪ್ರತಿ ವರ್ಷ, ಎಕ್ಸ್ಪೆಷಲಿ ನಾನು ಹೆಂಗೆ ಮಾಡ್ತೀನಿ ಅದನ್ನು ನಾನಿಲ್ಲಿ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನಿಮ್ದೇನಾದರೂ ಟಿಪ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ಆಯಿತಾ. ಸೊ ನೋಡಿ, ನಾನಿವಾಗ ಕಾಯಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ, ಗ್ರೇಟ್ ಮಾಡಿ. ಸೊ ಇವಾಗ ಕಡಲೆನ ತುರ್ಕೋಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ನಾನು ಬೇಳೆನ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೊತೀನಿ. ಸೊ ನೋಡಿ, ತೊಗರಿ ಬೇಳೆ ಮತ್ತು ನಾವೇನಿಗೆ ಹೋಳಿಗೆ ಮಾಡ್ತೀವಲ್ಲ ಒಬ್ಬಟ್ಟು, ಆ ಬೇಳೆ ಮತ್ತು ಸ್ವಲ್ಪ ಅವರೇ ಬೇಳೆ, ಈ ಸಪ್ಪೆ ತೊಗೆ ಮಾಡ್ತೀವಲ್ಲ, ಸೊ ಅವರೇ ಬೇಳೆ. ಸೊ ಅವರೇ ಬೇಳೆ ಎಷ್ಟು ತೊಗೊತೀವಿ ಅದರ 2ರಷ್ಟು ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡಿ ನಾನು ಇದನ್ನು ನೀರಲ್ಲಿ ಸೋಕ್ ಮಾಡ್ತೀನಿ. ಸೊ ಇದೇ ನೀರನ್ನೇ ನಾನು ಕುಕ್ಕರ್ಗೆ ಹಾಕೋದು ಕೊನೆಗೆ ಬೇಯಿಸೋದಕ್ಕೆ. ಸೊ ನಾನು ಕಡಲೆ, ನನಗೆ ಗೊತ್ತಿತ್ತು ಈ ಸೀಸನಲ್ಲಿ ಕಡಲೆ ತರಿಸ್ತೀನಿ ಅಂತ. ಸೊ ಹಾಗಾಗಿ ಅವರೇ ಬೇಳೆನ ನಾನು ಮೊದಲೇ ತರಿಸಿಟ್ಕೊಂಡಿದ್ದೆ. ಸೊ ನೋಡಿ, ನೀಟಾಗಿ ಚೆನ್ನಾಗಿ ವಾಶ್ ಮಾಡಿ ನಾನು ನೀರನ್ನು ಅದನ್ನು ಡ್ರೈನ್ ಮಾಡಿ, ಈಗ ಒಳ್ಳೆ ನೀರನ್ನು ಹಾಕಿಬಿಟ್ಟು, ನೀವೇನು ಕುಡಿಯೋ ನೀರು ಅಂತೀವಲ್ಲ, ಫಿಲ್ಟರ್ ವಾಟರ್, ಅದನ್ನು ಹಾಕಿಬಿಟ್ಟು ಇವಾಗ ಬೇಳೆನ ನಾನು ಸೋಕ್ ಮಾಡ್ತೀನಿ. ನನ್ನ ತರಕಾರಿ ಎಲ್ಲ ಅಂದರೆ ಬೇರೆನೆಲ್ಲ ಜೋಡಿಸ್ಕೊಳ್ಳೋ ಅಷ್ಟರೊಳಗಡೆ, ಒಗ್ಗರಣೆ ಹಾಕೊಳ್ಳೋದ್ರೊಳಗಡೆ ಈ ಬೇಳೆ ನೀಟಾಗಿ ಒಂದು 5-10 ನಿಮಿಷ ನೆಂದಿರುತ್ತೆ. ಸೊ ಹಾಗಾಗಿ ನೆಂದರೆ ಬೇಗ ಅದು ಬೇಯುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸು ರೆಡಿ ಇದೆ. ಆಲ್ರೆಡಿ ಬೇಳೆನೂ ನಾನು ಸೋಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆ ಯಾವ ರೀತಿ ಹಾಕೋದು ಅಥವಾ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ. ಯೂಶ್ವಲಿ ನಾನು ಇದನ್ನು ಕುಕ್ಕರಲ್ಲೇ ಮಾಡೋದು. ಸೊ ನೋಡಿ, ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಾಮೂಲು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಲ್ಲ ಫ್ರೆಂಡ್ಸ್, ಇದಕ್ಕೆ ಕರಿಬೇವು ಹಾಕಿಬಿಟ್ಟು ನಾವೇನೇನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಬೆಳ್ಳುಳ್ಳಿ,
ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲ ಒಂದೇ ಸಲ ನಾನು ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಜಸ್ಟ್ ಸ್ಟಿರ್ ಮಾಡ್ತೀನಿ. ಯೂಶಲಿ ನಾನು ಯಾವಾಗಲೂ ಒಗ್ಗರಣೆ ಇದೇ ಥರ ಫ್ರೆಂಡ್ಸ್ ಹಾಕೋದು. ಒಂದು ಸಲ ಮೆಣಸಿನ್ಕಾಯಿ, ಒಂದು ಸಲ ಟೊಮೆಟೊ, ಈರುಳ್ಳಿ ಆ ಥರ ಎಲ್ಲ ಹಾಕಲ್ಲ. ನಂಗೆ ಟೈಮ್ ಹೆಂಗಿರುತ್ತೆ, ಮೂಡ್ ಹೆಂಗಿರುತ್ತೆ ಆ ರೀತಿ ನಾನು ಮಾಡ್ತಾಯಿರ್ತೀನಿ. ಬಟ್ ತುಂಬ ಟೈಮು ಒಗ್ಗರಣೆಗೆ ಪ್ರೊಸೀಜರ್ನ ನಾನು ತುಂಬ ಲೆಂತಿಯಾಗಿ ಎಳೆಯಲ್ಲ. ಸೊ ಈ ರೀತಿ ಎಲ್ಲ ಹಾಕ್ಬಿಟ್ಟು ಜಸ್ಟ್ ನೋಡಿ ನೀಟಾಗಿ ಸ್ಟಿರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಗಲವಾದ ಕುಕ್ಕರೇ ತೊಗೊಂಡಿದ್ದೀನಿ. ಏನಕ್ಕಂದರೆ ಇದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ನೆಕ್ಸ್ಟು ಬೇಳೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಒದಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ ಪಲ್ಯ ಅಂತಾರಲ್ಲ. ಸೊ ಹಾಗಾಗಿ ನಾನು ಆಲ್ರೆಡಿ ಹೇಳ್ದಂಗೆ ಒಂದು 2 to 3 ಮೆಂಬರ್ಸ್ಗೆ ನಾನು ಇದನ್ನು ಕೊಡ್ತೀನಿ ಟೇಸ್ಟ್ ಮಾಡೋದಕ್ಕೆ. ಸೊ ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಒಗ್ಗರಣೆನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ನಾನು ಇವಾಗ ಒಗ್ಗರಣೆನ ಬಾಡಿಸ್ಕೊಂಡು ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪು ಮತ್ತು ಅರಿಶಿನ ನಾನಿಲ್ಲಿ ನೆಕ್ಸ್ಟು ಸೇರಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಹೇಳ್ದಂಗೆ ಯಾವಾಗಲೂ ನಾನು ಕಲ್ಲಪ್ಪನ್ನೇ ಜಾಸ್ತಿ ಪ್ರಿಫರ್ ಮಾಡೋದು. ಇವಾಗ ಸ್ವಲ್ಪ ನಾನು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ನಾನು ಉಪ್ಪನ್ನು ಹಾಕ್ಕೊಂಡು ಜಸ್ಟ್ ಸ್ಟಿರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಒಗ್ಗರಣೆ, ರೆಡ್ಡು, ವೈಟು, ಗ್ರೀನು. ಸೊ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನಗೆ ಸಖತ್ ಟೆಂಪ್ಟ್ ಆಗ್ತಾಯಿತ್ತು ಒಗ್ಗರಣೆ. ಅದು ನೋಡಿಬಿಟ್ಟು ನೆನಪಾಗ್ತಾಯಿತ್ತು ಅವತ್ತಿಂದ ಟೇಸ್ಟು. ಸೊ ನೋಡಿ ನಾನಿಲ್ಲಿ ಒಗ್ಗರಣೆ ಎಲ್ಲ ಆದಮೇಲೆ ನಾನು ಏನು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಈ ಪಲ್ಯ ಮಾಡಿದ್ದು ಜಸ್ಟ್ ನಾನು ಯಾವತ್ತು ಪಲ್ಯ ಮಾಡಿದ್ದೋ ಅವತ್ತೇ ವಾಯ್ಸ್ ಓವರ್ ಕೊಟ್ಬಿಟ್ಟು ಸೊ ನಾನು ಅಪ್ಲೋಡ್ ಮಾಡಿರೋದು. ಜಸ್ಟ್ ಒಂದು ಡೇ ಆಗಿದೆ ಅಷ್ಟೇ. ಸ್ವಲ್ಪ ಇತ್ತು ಪಲ್ಯ ಟೇಸ್ಟ್ ಮಾಡೋದಕ್ಕೆ, ಬಟ್ ಆ ಬಿಸಿ ಪಲ್ಯ ತಿಂತೀವಲ್ಲ ಆ ಟೇಸ್ಟ್ ಬರಲ್ಲ. ಸೊ ನೋಡಿ ನಾನು ಬೇಳೆನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಬೇಳೆನ ನೀರನ್ನ ನಾನು ಸ್ಟ್ರೈನ್ ಮಾಡಿಲ್ಲ, ಅದೇ ನೀರನ್ನೇ ನಾನು ಹಾಕಿ ಇವಾಗ ಕುದಿಯೋಕೆ ಇಡ್ತೀನಿ. ಅಷ್ಟರೊಳಗಡೆ ನಾನಿವಾಗ ಏನು ಕಡಲೆ ಇದೆಯಲ್ಲ, ಬ್ಯಾಂಬೋ ಶರ್ಟ್ ಎಳೆ ಕಡಲೆ ಇದೆಯಲ್ಲ ಅದನ್ನು ತುರ್ಕೋತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇದನ್ನು ಹೆಚ್ಚಬಾರ್ದು, ಇದನ್ನು ತುರಿಬೇಕು. ಆ್ಯಕ್ಚುಲಿ ಇದು ಪಲ್ಯಲ್ಲಿ ಬ್ಲೆಂಡ್ ಆಗಬೇಕು. ನಾನು ಮೊದಲೇ ಹೇಳ್ದಂಗೆ ಇದೊಂದು ಸ್ವಲ್ಪ ನಾರಿನಂಶ ಜಾಸ್ತಿ ಇರೋದ್ರಿಂದ ನೀವು ಹೆಚ್ಚು ಹಾಕಿದರೆ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅಲ್ಲಿ ಒಗ್ಗರಣೆನ ಸಿಮ್ ಮಾಡಿ ಕುದಿಯೋಕೆ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ನಾನು ತುರ್ಕೋದಕ್ಕೇನು ತುಂಬ ಟೈಮ್, ಇದನ್ನು ಗ್ರೇಟ್ ಮಾಡ್ಕೊಳ್ಳೋದಕ್ಕೇನು ತುಂಬ ಟೈಮ್ ಹಿಡಿಯಲ್ಲ ಫ್ರೆಂಡ್ಸು. ತುಂಬ ಟೆಂಡರಾಗಿದೆ. ನಾನು ಹೇಳಿದ್ನಲ್ಲ ಸ್ವಲ್ಪನೂ ಅದಕ್ಕೆ ಪ್ರೆಷರ್ ಹಾಕೋದೇ ಬೇಡ. ಈ ಮೂಲಂಗಿಗಾರು ಒಂಚೂರು ಪ್ರೆಷರ್ ಹಾಕಬೇಕು ತುರಿಯೋದಕ್ಕೆ. ಇದು ಹಂಗಲ್ಲ, ಸಖತ್ ಈ ಸ್ಮೂತಾಗಿ ನಂಗೆ ಅನಿಸ್ತಾ ಫೀಲ್ ಆಗ್ತಾಯಿತ್ತು. ಎಷ್ಟು ಈಸಿ ಇದೆಯಲ್ಲ ಇದು ಗ್ರೇಟ್ ಮಾಡೋದಕ್ಕೆ. ಕೆಲವೊಂದು ಸಲ ಅದು ತುಂಬ ನಾರಿನಂಶ ಇರುತ್ತೆ, ಗಟ್ಟಿ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಇದನ್ನೆಲ್ಲ ಗ್ರೇಟ್ ಮಾಡಿಕೊಂಡು ಸೊ ನೋಡಿ ಹುಣಸೆಹಣ್ಣು ಆಲ್ರೆಡಿ ನಾನು ಸೋಕ್ ಮಾಡಿದ್ದೀನಿ ಹಾಟ್ ವಾಟರಲ್ಲಿ. ಸೊ ನೀಟಾಗಿ ಗ್ರೇಟ್ ಮಾಡಿಕೊಂಡು ಫ್ರೆಂಡ್ಸ್ ಇದನ್ನು ಪ್ಲೈನ್ ವಾಟರ್ಗೆ ಸೊ ಸಾಲ್ಟನ್ನು ಹಾಕಿಬಿಟ್ಟು ಸೊ ಸೋಕ್ ಮಾಡಬೇಕು. ಇದನ್ನು ಮಿನಿಮಮ್ ಒಂದು 5 ನಿಮಿಷನಾದರೂ ಸ್ವಲ್ಪ ಜಾಸ್ತಿ ಉಪ್ಪನ್ನು ನೀರಲ್ಲಿ ಹಾಕಿ ಸೋಕ್ ಮಾಡಬೇಕು. ನೋಡಿ ಸೊ ನಿಮಗೆ ನೋಡಿದ್ರೆ ಕಳಲೆ ಅನಿಸೋದೇ ಇಲ್ಲ, ಮೂಲಂಗಿ ತುರಿದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ, ಆ ಥರ ಅನಿಸುತ್ತೆ. ಸೊ ನೋಡಿ ನಾನೊಂದು ಅಗಲವಾದ ಪಾತ್ರೆ ತೊಗೊಂಡು ನಾನೇನು ಗ್ರೇಟ್ ಮಾಡಿದ್ದೀನಲ್ಲ ಅದನ್ನು ಹಾಕಿಬಿಟ್ಟು ಸೊ ಇವಾಗ ಇದಕ್ಕೆ ಉಪ್ಪು, ಕಲ್ಲುಪ್ಪು ಮತ್ತು ನೀರನ್ನು ಹಾಕಿಬಿಟ್ಟು ನಾನು ಸೋಕ್ ಮಾಡಲಿಕ್ಕೆ ಇಡ್ತೀನಿ. ಇದನ್ನು ನೀರು ಮತ್ತು ಕಲ್ಲುಪ್ಪನ್ನು ಹಾಕಬೇಕು ಇದಕ್ಕೆ. ಸೊ ನಾನು ಯಾವ ಪ್ಲೇಟಲ್ಲಿ ತುರಿದಿದ್ನಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಸೊ ಇದನ್ನು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ತುಂಬ ಒಗರು, ಕಹಿ, ಅದೇ ಮಿಕ್ಸ್ಚರ್ ಆಫ್ ಆಲ್ ದೀಸ್ ಥಿಂಗ್ಸ್. ನಾವು ಹೇಳ್ತೀವಿ ಅದರಕ್ಕೆ ಸಿಹಿಯಾದದ್ದು ಉದರಕ್ಕೆ ಕಹಿ, ಉದರಕ್ಕೆ ಕಹಿಯಾಗಿದ್ದು ಅದರಕ್ಕೆ ಸಿಹಿ, ಅಂದರೆ ಅದೇನೋ ಒಂದು ಗಾದೆ ಮಾತಿದೆ. ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸಿದ್ದು ಹೆಲ್ತಿಗೆ ಒಳ್ಳೆಯದಲ್ಲ, ಟೇಸ್ಟು ತುಂಬ ಕಹಿ ಅನಿಸಿದ್ದು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ. ಈಗ ಹಾಗಲಕಾಯಿ ಆಗಿರ್ಬೋದು, ಈ ಕಡಲೆ ಆಗಿರ್ಬೋದು, ತುಂಬ ತರಕಾರಿಗಳಿದೆ. ಸೊ ಅದವ್ರಿಗೆ ಇಷ್ಟ ಆಗಲ್ಲ ತಿನ್ನೋಕ್ಕೆ, ಬಟ್ ದೇಹದ ಒಳಗಡೆ ಇರೋಂಥ ಟಾಕ್ಸಿಕ್ನ ಎಲ್ಲ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ ಈ ಥರ ಒಂದು ತರಕಾರಿಗಳನ್ನು ಸೀಸನ್ ವೈಸ್ ತಿನ್ನೋದ್ರಿಂದ. ನೋಡಿ ನೀರೆಲ್ಲ ಈಗ ಚೆನ್ನಾಗಿ ಡ್ರೈ ಆಗಿದೆ, ನೀವು ನೋಡ್ತಿರ್ಬೋದು. ಬೇಳೆ ಸ್ವಲ್ಪ ಹಳ್ಕೊಂಡಿದೆ. ಸೊ ಈಗ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಇನ್ನೂ ಸ್ವಲ್ಪ ಕುದಿಯೋದಕ್ಕೆ ಇಡ್ತೀನಿ. ನಾನು ಏನಕ್ಕೆ ಬೇಳೆನ ಸ್ವಲ್ಪ ಒಂದು 50% ಈ ಥರ ಬೇಯಿಸ್ಕೊತಾ ಇದ್ದೀನಿ ಅಂತಂದರೆ, ಕಡಲೆ ನಾವು ತುರಿದಿರೋದ್ರಿಂದ ಅದು ತುಂಬ ಎಳೆದಿರೋದ್ರಿಂದ 2 ವಿಷಲ್ ಹಾಕಿಬಿಟ್ರೆ ಬ್ಲೆಂಡ್ ಆಗುತ್ತೆ, ಬಟ್ ಬೇಳೆ ಬೇಯಲ್ಲ. ಸೊ ನಮಗೆ ಬೇಳೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇದರಲ್ಲಿ. ಸೊ ಹಾಗಾಗಿ ನಾನೊಂದು 50% ಆದಷ್ಟು ಓಪನ್ ಪ್ಯಾನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ನಾನು ಕಡಲೆ ಮತ್ತು ಬೇರೆ ತರಕಾರಿನೆಲ್ಲ ಏನು ಈರುಳ್ಳಿ ಬೇರೆದನ್ನೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ ಒಗ್ಗರಣೆ ಬೇಯೋದ್ರೊಳಗಡೆ. ಸೊ ಇವಾಗ ನಾನು ಅರಿಶಿನ ಹಾಕ್ತಾ ಇದ್ದೀನಿ. ಸೊ ನೋಡಿ ಅರಿಶಿನ ಹಾಕಲೇಬೇಕಲ್ವ, ಆ್ಯಂಟಿ ಆಕ್ಸಿಡೆಂಟ್ ಅದು, ನಮ್ಮ ಬಾಡಿಲಿರುವಂಥ ಆ್ಯಂಟಿ ಬ್ಯಾಕ್ಟೀರಿಯಾಸ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅರಿಶಿನ ಅಂತೂ. ಆದಷ್ಟು ನಮ್ಮ ಇಂಡಿಯನ್ ಕುಕ್ಕಿಂಗಲ್ಲಿ ನಿಮಗೆ ಗೊತ್ತಿದೆ, ಪ್ರತಿಯೊಂದು ನಾವು ಸ್ಪೈಸಿ ಡಿಶಲ್ಲಿ ನಾವು ಅರಿಶಿನವನ್ನು ಬಳಸ್ತೀವಿ. ಇಟ್ ಹ್ಯಾಸ್ ಎ ವೆರಿ ಗುಡ್ ಮೆಡಿಷನಲ್ ವ್ಯಾಲ್ಯೂ. ಯಾವುದು ಅರಿಶಿನ, ಟರ್ಮರಿಕ್ಕು. ಸೊ ನೋಡಿ ನಾನು ಇವಾಗ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸ್ತಿದ್ದೀನಿ ನೋಡಿ ಬೇಳೆ ಯಾವ ರೀತಿ ಬೆಂದಿದೆ ಅಂತ. ಆಲ್ಮೋಸ್ಟ್ ಒಂದು 50% ಬೇಳೆ ಬೆಂದಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಕಡಲೆ ಇಷ್ಟು ಮಾಡೋದ್ರೊಳಗಡೆ ನನಗೊಂದು 5 ನಿಮಿಷ ಆಯಿತು. ಸೊ ಇವಾಗ ಬನ್ನಿ
ನೋಡಿ ಇದು ಬರೀ ಜಸ್ಟ್ 5 ಮಿನಿಟ್ಸ್ ಫ್ರೆಂಡ್ಸ್. ನಾನು ಹೇಳಿದೆ ಜಸ್ಟ್ ನಿಮಗೆ ತೋರಿಸ್ದೆ. ಒಂದು ಲೋಟ ನೀರು ಹಾಕಿ ಅರಿಶಿನ ಹಾಕಿ ಮಿಕ್ಸ್ ಮಾಡೋದ್ರೊಳಗಡೆ ನೋಡಿ ನೀರು ಯಾವ ರೀತಿ ನೊರೆ ನೊರೆ ಬಂದಿದೆ. ಸೊ ಇದು ರಿಮೂವ್ ಆಗಬೇಕು. ಕಳಲೆಯಲ್ಲಿ ಈ ಅಂಶ ರಿಮೂವ್ ಆಗಬೇಕು. ಯಾಕಂದರೆ ಇದು ತುಂಬ ಹೀಟು. ಸೊ ಎಷ್ಟು ಸಾಧ್ಯನೋ ಅಷ್ಟು ಇದರಲ್ಲಿರುವಂತಹ ಆ ಒಂದು ಮೇಜರ್ ಒಂದು ಒಗರಾಂಶನ ನಾವು ತೆಗಿಬೇಕು. ಸೊ ಚೆನ್ನಾಗಿ ನೋಡಿ ಮತ್ತೆ ನಾನು ಅದನ್ನು ಇನ್ನೊಂದು ವಾಟರಲ್ಲಿ ವಾಶ್ ಮಾಡ್ತಾಯಿಲ್ಲ. ಚೆನ್ನಾಗಿ ನೋಡಿ ಹಿಂಡ್ತಾ ಇದ್ದೀನಿ, ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಸ್ಕ್ವೀಸ್ ಮಾಡಿ ಎಕ್ಸಸ್ ಆಗಿರೋ ನೀರನ್ನೆಲ್ಲ ಅದನ್ನು ತೆಗೆದುಬಿಟ್ಟು ಸೊ ನಾನು ಅದನ್ನು ಡೈರೆಕ್ಟಾಗಿ ಇವಾಗ ಕುಕ್ಕರ್ಗೆ ಹಾಕ್ತೀನಿ. ಸೊ ನೀವು ನೋಡ್ತಿರ್ಬೋದು, ನಿಮಗೆ ವಾಟರ್ ನೋಡಿದ್ರೇ ಗೊತ್ತಾಗುತ್ತೆ. ನಾನು ಆವಾಗಲೇ ಹಾಕಿದಾಗ ಯಾವ ರೀತಿ ಇತ್ತು ಕಲರು, ಸೊ ಇವಾಗ ಯಾವ ರೀತಿ ಇದೆ ಅಂತ. ನೀವು ಕೆಲವೊಬ್ರು ಕೇಳ್ಬೋದು, ಅದನ್ನು ವಾಶ್ ಮಾಡಿ ತಿನ್ನೋದ್ರಿಂದ ನಮಗೆ ಏನು ಬೆನಿಫಿಟ್ ಸಿಗುತ್ತೆ, ಸೊ ವಾಶ್ ಮಾಡಿದ್ರೆ ಅದರಲ್ಲಿ ಇರೋದೆಲ್ಲ ಅಂಶ ಎಲ್ಲ ಹೋಗ್ಬಿಡುತ್ತೆ ಅಂತ. ಖಂಡಿತ ಇಲ್ಲ ಫ್ರೆಂಡ್ಸ್. ನಾವು ಡೈರೆಕ್ಟಾಗಿ ಹಾಕೋದ್ರಿಂದ ಸೊ ಕೆಲವೊಂದು ಗುಡ್ ಬೆನಿಫಿಟ್ಸ್ ಇರುತ್ತೆ, ಬ್ಯಾಡ್ ಬೆನಿಫಿಟ್ಸು ಇರುತ್ತೆ. ನಾವು ಡೈರೆಕ್ಟಾಗಿ ಕಳಲೆಯನ್ನು ತುರಿದ್ಬಿಟ್ಟು ನಾವು ಪಲ್ಯ ಮಾಡೋದ್ರಿಂದ ಬಾಡಿಗೆ ಓವರ್ ಹೀಟ್ ಆಗುತ್ತೆ. ಓವರ್ ಹೀಟಾಗಿ ನಿಮ್ಮ ಬಾಡಿಲಿ ಹೀಟ್ ಜನ್ರೇಷನಾಗಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಸೊ ಕಾಲು ಉರಿ, ಕಣ್ಣುರಿ ಇದೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಗೆ ಎಷ್ಟು ಬೇಕು ಬಾಡಿಗೆ ಅಷ್ಟು ಬೆನಿಫಿಟ್ಟು ಅದರೊಳಗಡೆ ಇರುತ್ತೆ. ಸೊ ಹಾಗಾಗಿ ಎಕ್ಸಸ್ ಆಗಿರುವಂಥ ಹೀಟನ್ನು ನಾವು ಅದರಲ್ಲಿರುವಂಥ ಅಂಶನ ತೆಗೆದುಬಿಟ್ಟು ಸೊ ನಮಗೆ ಅದರೊಳಗಡೆ ಇದ್ದೇ ಇರುತ್ತೆ. ಅದು ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಒಗ್ಗರಣೆ. ನಾವೇನು ಬೇಳೆ ಹಾಕಿದ್ವಲ್ಲ ಅದು. ಸೊ ಅದಕ್ಕೆ ನಾನು ಚೆನ್ನಾಗಿ ಹಿಂಡಿ ಡ್ರೈನ್ ಮಾಡಿ ಇಟ್ಕೊಂಡಿರುವಂತಹ ಕಳಲೆನ ಹಾಕ್ತಾಯಿದ್ದೀನಿ. ನೀವು ಉಪ್ಪು ಹಾಕಿ ತೊಳಿಲಿಲ್ಲ ಅಂತ ಅಂದರೆ ತುಂಬ ಒಂಥರ ಕಪ್ಪಾಗ್ಬಿಡುತ್ತೆ. ಆಲೂಗಡ್ಡೆ ಹೆಂಗೆ ಕಲರ್ ಚೇಂಜ್ ಆಗುತ್ತೋ ಆ ರೀತಿ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಅದಕ್ಕೆ ನಾನು ಹೇಳ್ತಾ ಇರೋದು, ಕೆಲವೊಂದು ಟ್ರೆಡಿಷನ್ ಫುಡ್ಗಳನ್ನ ನಾನು ಮಾಡ್ತಾ ಇರ್ತೀನಲ್ವ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ನೋಡಿ, ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಈಗ ಚೆನ್ನಾಗಿ ನಾನು ಅದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಸೊ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ರೆ ಅಷ್ಟೇ. ಆಮೇಲೆ ಮತ್ತೆ ವಿಜಲೆಲ್ಲ ಆದಮೇಲೆ ಅದಕ್ಕಿನ್ನೂ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಕು ಅದನ್ನೆಲ್ಲ ನಾವು ಆಮೇಲೆ ಬೆಲ್ಲ ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ ಅದನ್ನೆಲ್ಲ ನಾನು ಆಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಸೊ ಇವಾಗ ಇವಾಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಬೇಳೆ ಹಾಕಿರೋದ್ರಿಂದ ನೀರು ಜಾಸ್ತಿ ಹಿಡಿಯುತ್ತೆ. ಆಮೇಲೆ ಸೀದ್ಬಿಟ್ರೆ, ತಳ ಹಿಡಿದ್ಬಿಟ್ರೆ ಕುಕ್ಕರು ಚೆನ್ನಾಗೇ ಇರೋಲ್ಲ ಪಲ್ಯ. ಆಮೇಲೆ ಅದೇ ಒಂದು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಇವು ರೆಗ್ಯುಲರ್ ತರಕಾರಿಗಳು ಅಲ್ಲ, ತರಿಸಿ ನಾನು ಪದೇ ಪದೇ ಮಾಡ್ತೀನಿ ಅನ್ನೋದಕ್ಕೆ. ಯು ನೀಡ್ ಸಮ್ ಪೇಷನ್ಸ್ ಇದನ್ನೆಲ್ಲ ಮಾಡೋದಕ್ಕೆ. ಯಾಕಂದರೆ ತುರಿತಾ ಇರಬೇಕಾದ್ರೆ ಥರ ಕಹಿ ಘಾಟ್ ಅಂಶ ಬರ್ತಿರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ವರ್ಷಕ್ಕೊಂದ್ಸಲ ಮಾಡ್ತಿರ್ತೀವಲ್ಲ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಆ ಪ್ರೊಸೀಜರ್ನ ನೀಟಾಗಿ ಫಾಲೋ ಮಾಡಿದ್ರೆ ಸೊ ಅದ್ರಲ್ಲಿ ಸಿಗೋಂಥ ಹೆಲ್ತ್ ಬೆನಿಫಿಟ್ ನಮಗೆ ಬರುತ್ತೆ. ಸೊ ಕುಕ್ಕರ್ನ ವಿಷಲ್ ಹಾಕೋದಕ್ಕೆ ಇಟ್ಟಾಯಿತು. ಸೊ ನೆಕ್ಸ್ಟ್ ಏನೇನು ಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ವಿಷಲ್ ಹಾಕಿದ್ಮೇಲೆ ನೆಕ್ಸ್ಟ್ ಓಪನ್ ಮಾಡ್ತೀನಲ್ಲ ಕುಕ್ಕರು, ಅವಾಗ ಏನೇನು ಹಾಕ್ತೀನಿ ಅಂದರೆ ಬೆಲ್ಲ. ಸೊ ಇದು ಯಾವ ಥರ ಬೆಲ್ಲ, ಇದು ನಾನು ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಾಂಬಾರು ಪುಡಿ ಮನೆಯಲ್ಲೇ ಮಾಡೋಂಥದ್ದು, ಅಮ್ಮನೇ ಮಾಡಿ ಕಳಿಸ್ತಾರೆ. ಸೊ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಲ್ಲ, ಕಾಯಿ ಕೊತ್ತಂಬರಿ ಸೊಪ್ಪು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೊ ನೆಕ್ಸ್ಟ್ ಗಾರ್ನಿಷ್ ಮಾಡಿದ್ರೆ ಮುಗೀತು. ಸೊ ನಾನು ಇಷ್ಟು ಜೋಡಿಸ್ಕೊಂಡಿದ್ದೀನಿ. ಇಷ್ಟರೊಳಗಡೆ ಸೊ ನಾನು ವಿಡಿಯೋ ಜಸ್ಟ್ ಸ್ಕಿಪ್ ಮಾಡಿದ್ದೀನಿ ನೋಡಿ. ಆಲ್ರೆಡಿ ಒಂದು 15 ಮಿನಿಟ್ಸ್ ಆಗಿದೆ. ಸ್ಟೀಮ್ ಎಲ್ಲ ಹೋಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಒಳ್ಳೆ ಪಲಾವ್ ಥರ ಕಾಣಿಸ್ತಾ ಇದೆ. ಬಟ್ ಇದು ಪಲಾವ್ ಅಲ್ಲ, ನಾನು ಹೇಳ್ದಂಗೆ ಕಡಲೆ ಪಲ್ಯ ಮಾಡ್ತಾ ಇರೋದಲ್ವ. ಸೊ ನೋಡಿ, ನಾನಿವಾಗ ಮತ್ತೆ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಏನು ಫೈನಲ್ ಅಡಿಷ್ನಲ್ ನಾವು ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಈಗ ಒಂದೊಂದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಇದಕ್ಕೆ ನಾನು ಹೇಳಿದ್ದೆ ಅವಾಗ ಒಗ್ಗರಣೆಗೆ ಅಷ್ಟೇ ನಾನು ಉಪ್ಪಾಗಿದ್ದು. ಇವಾಗ ಉಪ್ಪನ್ನು ನಾನು ಅಡ್ಜಸ್ಟ್ ಮಾಡ್ತೀನಿ ನೋಡಿ. ಮತ್ತು ಹೇಗೆ ನಾನು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಹೇಳ್ದಂಗೆ ಫ್ರೆಂಡ್ಸ್, ಪ್ಲೀಸ್ ಆದಷ್ಟು ಸ್ಮಾಲ್ ಸಾಲ್ಟನ್ನು, ಅಯೋಡೈಸ್ ಸಾಲ್ಟನ್ನು ಅವಾಯ್ಡ್ ಮಾಡಿ ಕಲ್ಲುಪ್ಪನ್ನು ಬಳಸಿ. ಅಯೋಡೈಸ್ ಸಾಲ್ಟನ್ನು ಯಾವುದಾದ್ರೂ ನೀವು ತಿಂಡಿಗಳು ಮಾಡ್ತಿರಲ್ವ, ಈ ಚಿತ್ರಾನ್ನ, ಅವಲಕ್ಕಿ, ಮಂಡಕ್ಕಿ ಅಥವಾ ಬೇರೆ ಥರ ತಿಂಡಿಗಳು ಅದಕ್ಕೆ ಹಾಕಿ ಸಲಾಡ್ಗಳಿಗೆ ಪಿಂಕ್ ಸಾಲ್ಟ್ ಯೂಸ್ ಮಾಡಿ. ಸೊ ಈ ಥರ ಒಂದು ಲಿಕ್ವಿಡ್ ಐಟಮ್ ಮಾಡೋದಕ್ಕೆ ಆದಷ್ಟು ಕಲ್ಲಪ್ಪನ್ನೇ ಯೂಸ್ ಮಾಡಿ. ಸೊ ನಾನಿವಾಗ ಹೇಳಿದ್ನಲ್ಲ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಅಮ್ಮ ಮಾಡಿ ಕಳಿಸಿದ್ರಲ್ಲ ಆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸೊ ನೋಡ್ಕೊತೀನಿ ನನಗೆ ಎಷ್ಟು ಬೇಕು ಗೊತ್ತಾಗುತ್ತೆ. ಸೊ ಯೂಶ್ವಲಿ ನಾನು ಮಾಡ್ತಾ ಇರ್ತೀನಲ್ವ ಸಾಂಬಾರು. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಬೆಲ್ಲದ ಹಾಲು. ನಾನು ಹೇಳಿದೆ ಸ್ವಲ್ಪ ಸ್ವೀಟ್ ಮುಂದೆ ಇರುತ್ತೆ ಅಂತ. ಸೊ ತುಂಬಾ ಸ್ವೀಟ್ ಅಲ್ಲ, ತುಂಬಾ ಸಪ್ಪೆ ಅಲ್ಲ, ಒಂದು ಮೀಡಿಯಮಾಗಿ ಮಾಡಿದ್ದೀನಿ ನಾನು. 1.5 ಚಮಚದಷ್ಟು ನಾನು ಬೆಲ್ಲದ ಹಾಲನ್ನು ಹಾಕ್ತಾಯಿದ್ದೀನಿ. ಸೊ ಇದು ನೀವು ಬೆಲ್ಲ ಅಂತ ತೊಗೊಂಡ್ರೆ ನಿಮಗೊಂದು ನಿಂಬೆಹಣ್ಣಿನ ಗಾತ್ರದಷ್ಟು ಎರಡು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ಹಾಕೋಬೇಕಾಗುತ್ತೆ. ನಾನಿವತ್ತು ಮಾಡಿರೋ ಅಳತೆಗೆ ಅಷ್ಟು ಬೆಲ್ಲ ಹಾಕಲೇಬೇಕು. ಒಂದು ಸ್ಮಾಲ್ ಮೀಡಿಯಮ್ ಒಂದು ನಿಂಬೆಹಣ್ಣನ್ನು ಮುಷ್ಟಿ ಹಿಡಿದ್ರೆ ಎಷ್ಟು ಬರುತ್ತಲ್ಲ ಅಷ್ಟು ಬೆಲ್ಲವನ್ನು ನೀವು ಹಾಕಲೇಬೇಕು. ಸೊ ನೋಡಿ, ನಾನು ಇವಾಗ ಕುದಿಯೋಕ್ಕೆ ಇಟ್ಟಿದ್ದೀನಲ್ವ ಸಾಂಬಾರು ಪುಡಿ
ಮತ್ತು ಬೆಲ್ಲದ ಹಾಲನ್ನು ಸ್ವಲ್ಪ ಉಪ್ಪನ್ನು ಅಡ್ಜಸ್ಟ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಸಾಂಬಾರು ಪುಡಿ ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಕು, ಇಲ್ಲ ಅಂತಂದರೆ ಗಂಟು ಆಗಿಬಿಡುತ್ತೆ. ಸೊ ನಾನು ಫಸ್ಟೇ ಮಿಕ್ಸ್ ಮಾಡಬೇಕಿತ್ತು, ಹಾಗಾಗಿ ನನಗೊಂಚೂರು ಲೇಟ್ ಆಯಿತು ಮರೆತುಬಿಟ್ಟು. ಹಾಗಾಗಿ ನೋಡಿ ಈ ಥರ ಎಲ್ಲ ಸ್ಕ್ರೇಪ್ ಮಾಡ್ತಾಯಿದ್ದೀನಿ. ಅದೊಂಚೂರು ಗಂಟು ಫಾರ್ಮೇಷನ್ ಆಗಿಬಿಟ್ಟಿತ್ತು ಆಲ್ರೆಡಿ ಸಾಂಬಾರು ಪುಡಿ. ಸೊ ಹಾಗಾಗಿ ಗ್ಯಾಸನ್ನು ಕಡಿಮೆ ಮಾಡಿಬಿಟ್ಟು ಸೊ ನಾನು ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಾಂಬಾರು ಪುಡಿನ ಬೇಳೆ ಜೊತೆಗೆಲ್ಲ ಹೊಂದ್ಕೊಳ್ಳಿ ಅಂತಂದ್ಬಿಟ್ಟು ಚೆನ್ನಾಗಿ ರೀತಿ ಮಸಿತಾ ಇದ್ದೀನಿ. ಇಲ್ಲಾಂತಂದರೆ ಇಷ್ಟೊಂದು ತುಂಬ ಇದನ್ನು ಆ ರೀತಿ ಎಲ್ಲ ಸ್ಕ್ರೇಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಇನ್ನೂ ಚೆನ್ನಾಗಿ ಕುದೀತಾ ಇತ್ತು, ಸಾಂಬಾರು ಪುಡಿ ಹಾಕ್ಬಿಟ್ನಲ್ವ, ಸೊ ಪೌಡರ್ ಫಾರ್ಮ್ ಅದೊಂದು ಸ್ವಲ್ಪ ಗಂಟಾಗಿ ಈ ಥರ ಫಾರ್ಮೇಷನ್ ಆಯಿತು ಅಷ್ಟೇ. ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ನಿಮಗೆ ಗೊತ್ತೇ ಆಗಲ್ಲ ಇದು ಕಡಲೆ ಪಲ್ಯ ಅಂತ. ರಿವ್ಯೂ ನೋಡಿ ಆಮೇಲೆ ನಮ್ಮ ಮಕ್ಕಳು ತಿಂದ್ಬಿಟ್ಟು ಹೇಳಿದ್ದಾರೆ ಸಖತ್ ಇಷ್ಟಪಟ್ಟು ತಿಂದರು ಇದನ್ನು, ಕಡಲೆ ಪಲ್ಯನ. ಫಸ್ಟು ತಿನ್ನಬೇಕಾದ್ರೆ ಹೆಂಗಿರ್ತೋ ಏನೋ ಅಂತ ಸ್ವಲ್ಪ ಹೆಸಿಟೇಟ್ ಮಾಡ್ತಾಯಿದ್ರು, ಬಿಕಾಸ್ ನಾನು ಲಾಸ್ಟ್ ಇಯರ್ ಮಾಡಿದ್ದೆ ಕಡಲೆ ಪಲ್ಯ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಟೆಂಪ್ಟಿಂಗಾಗಿ ಕಾಣ್ತಾ ಇದೆ ಅಂತ. ಉಪ್ಪು ಹುಳಿ ಖಾರ ಎಲ್ಲ ಸಖತ್ತು ಮೈಲ್ಡಾಗಿತ್ತು, ಸ್ವಲ್ಪ ಸ್ವೀಟು ಡಾಮಿನೇಟ್ ಆಗಿತ್ತು. ಸೊ ನೋಡಿ ನಾನಿವಾಗ ಫೈನಲ್ಲೇ ಕಾಯಿ ತುರಿ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿ. ನಾನು ನಿಮಗೆ ಗೊತ್ತು, ನಾನು ತುರಿಯೆಲ್ಲ ಈ ರೀತಿ ಪೀಸ್ ಮಾಡಿಕೊಂಡು ಮಿಕ್ಸಿಲಿ ಜಸ್ಟ್ ಒಂದು ಪಲ್ಸ್ ಮಾಡಿದರೆ ನನಗೆ ಕಾಯಿ ನಾವು ಯಾವ ರೀತಿ ತುರಿದಿರೋ ಟೆಕ್ಸ್ಚರ್ ಬರುತ್ತಲ್ಲ ಅದೇ ರೀತಿಯೇ ಬರುತ್ತೆ. ಇದೊಂದು ಟ್ರಿಕ್ಸನ್ನು ನಾನು ಯೂಶ್ವಲಿ ಯೂಸ್ ಮಾಡ್ತೀನಿ. ನಾನು ಕಾಯಿನ ಇದೇ ರೀತಿಯೇ ತುರ್ಕೊಳ್ಳೋದು. ಸೊ ಇವಾಗ ನಾನು ಕಾಯಿ ತುರಿ ಹಾಕಿಬಿಟ್ಟು ಸೊ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಕಾಯಿ ತುರಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ನೀರನ್ನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸೊ ಏನಕ್ಕಂದರೆ ಇದು ನಾವು ಅವರೇ ಬೇಳೆ ಹಾಕಿರೋದ್ರಿಂದ, ತೊಗರಿ ಬೇಳೆ ಹಾಕಿರೋದ್ರಿಂದ ಕುದೀತಾ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗಲೇ ನೀರನ್ನು ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಕನ್ಸಿಸ್ಟೆನ್ಸಿ ಅಂತ. ಸೊ ರೆಗ್ಯುಲರಾಗಿ ಮಾಡ್ತಿರ್ತೀರಲ್ವ, ಹಾಗಾಗಿ ನೋಡಿ ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಹುಣಸೆ ರಸ ಹಾಕೋದ್ರಿಂದ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಕೆಲವೊಬ್ಬರು ಹುಣಸೆ ರಸ ಹಾಕ್ತಾರೆ, ಕೆಲವೊಬ್ಬರು ಹಾಕಲ್ಲ. ಇಟ್ ಈಸ್ ಎಗೇನ್ ನಾವು ಹೆಂಗೆ ಮಾಡ್ತೀವಿ ಅದೇನೋ ಅಂತಾರಲ್ಲ, ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ. ಹಾಗಾಗಿ ಸೊ ನನಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಮಾಡ್ತಾಯಿದ್ದೀನಿ, ನಮ್ಮ ಮನೆ ಟೇಸ್ಟ್ ಅಕಾರ್ಡಿಂಗ್. ಸೊ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ನಾಟಿ ಕೊತ್ತಂಬರಿ ಸೊಪ್ಪು, ಸಖತ್ ಘಮ ಅಂತ ಇತ್ತು ಕೊತ್ತಂಬರಿ ಸೊಪ್ಪಂತೂ. ನಾಟಿ ಕೊತ್ತಂಬರಿ ಸೊಪ್ಪು ಅಂದರೆ ಚಿಕ್ಕದಾಗಿ ಬರುತ್ತೆ ಸ್ಟ್ಯಾಂಡ್ಸ್, ಅದು ಈಗ ನಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ಫೈನಲ್ಲಾಗಿ ನಮ್ಮ ಕಡಲೆ ಪಲ್ಯ ರೆಡಿ ಆಗ್ತಾಯಿದೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಜಸ್ಟ್ ಸಿಂಪಲ್ಲಾಗಿ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಜಾಸ್ತಿನೂ ಮಾಡಿರಲಿಲ್ಲ ಫ್ರೆಂಡ್ಸ್, ಏನಕ್ಕಂದರೆ ನನಗೆ ಆಲ್ರೆಡಿ ಪೇಷನ್ಸ್ ಇರಲಿಲ್ಲ. ಇದನ್ನು ಮಾಡೋದಕ್ಕೇ 1.5 ಅವರ್ ಟೈಮ್ ತೊಗೊಂತು ನನಗೆ, ಬಿಕಾಸ್ ತುಂಬ ದಿನ ಆಗಿತ್ತು ಮಾಡಿ, ಪ್ರೊಸೀಜರೆಲ್ಲ ಮರ್ತೋಗ್ಬಿಟ್ಟಿತ್ತು. ಶೂಟ್ ಬೇರೆ ಮಾಡಬೇಕಿತ್ತಲ್ವ, ಪ್ರತಿಯೊಂದು ಹ್ಯಾಂಗಲಲ್ಲೂ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಶೂಟ್ ಮಾಡ್ಕೋಬೇಕು. ಯೂಶ್ವಲಿ ಫ್ರೆಂಡ್ಸ್ ನಾವು ಮಾಮೂಲು ಅಡುಗೆ ಮಾಡೋದಕ್ಕೂ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡು ಅಡುಗೆ ಮಾಡ್ತಿದ್ವಿ ಅಂದರೆ ಟೈಮ್ ಡಬಲ್ ಆಗುತ್ತೆ. ಇನ್ ದ ಸೆನ್ಸ್ ಒಂದು 3/4 ಗಂಟೆಗೆ ಆಗೋದು 1 1:15 ಈ ರೀತಿ ಆಗುತ್ತೆ. ಏನಕ್ಕಂದರೆ ನಾವು ಕ್ಯಾಮ್ರಾ ಸೆಟ್ ಮಾಡ್ಕೋಬೇಕು, ಆ್ಯಂಗಲ್ ಸೆಟ್ ಮಾಡ್ಕೋಬೇಕು, ಆಮೇಲೆ ಕ್ಯಾಮ್ರಾಗೆ ನೀರು ಬೀಳದೇ ಇರೋ ಥರ, ಸ್ಟೀಮ್ ತಾಗದಿರೋ ಥರ, ಒಗ್ಗರಣೆದು ಜಿಡ್ಡು ತಾಗದಿರೋ ಥರ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಆಮೇಲೆ ಅದು ಹ್ಯಾಂಗಲ್ ಚೆನ್ನಾಗಿ ಬರ್ತಿದೆಯಾ, ಇದು ಹ್ಯಾಂಗಲ್ ಚೆನ್ನಾಗಿ ಬರ್ತಿದೆಯಾ ಅಂತ ನಾನು ನೋಡಿ ಚೆಕ್ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಯೂಶ್ವಲಿ ಟೈಮ್ ಯಾವಾಗಲೂ ನಾವು ಯೂಶ್ವಲಿ ಟೈಮಿಂದ ಡಬಲ್ ಆಗುತ್ತೆ. ಬಟ್ ನನ್ನ ಈ ಪ್ರಯತ್ನ ನಿಮಗೆಲ್ಲ ನಾನು ಕೆಲವೊಂದು ರೆಸಿಪಿಗಳನ್ನ, ಟ್ರೆಡಿಷನಲ್ ರೆಸಿಪಿಗಳನ್ನ ತೋರಿಸ್ಬೇಕು ಅನ್ನೋದಷ್ಟೇ. ಅದೇ ರೀತಿ ಡಾಕ್ಯುಮೆಂಟ್ರಾಗೂ ಇರುತ್ತೆ. ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೆ ಅವಾಗ, ಅಥವಾ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ, ಒಂದು 5 ವರ್ಷ ಬಿಟ್ಟು ಈ ವಿಡಿಯೋ ನೋಡಿದಾಗ ಅವ್ರಿಗೂ ಅನಿಸುತ್ತೆ ನಮ್ಮ ಮಮ್ಮಿ ಈ ಥರ ಎಲ್ಲ ಮಾಡ್ತಾಯಿದ್ರು ಅಂತ. ಸೊ ನೋಡಿ ನಾನು ಮತ್ತೊಂದು ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ಸ್ವಲ್ಪ ಸ್ವೀಟ್ ಬೇಕನ್ನಿಸ್ತು, ಹಾಗಾಗಿ ನಾನು ಬೆಲ್ಲ ಮತ್ತು ನಾನು ಫಸ್ಟೇ ಹೇಳ್ದಾಗೆ ಖಾರದ ಪುಡಿ, ನಾವು ಹಸಿಮೆಣ್ಸಿಕಾಯಿ ಸ್ವಲ್ಪ ಸಪ್ಪೆದು ಹಾಕಿದ್ವಲ್ಲ, ಸೊ ಖಾರ ಅಡ್ಜಸ್ಟ್ ಮಾಡಲೇಬೇಕಿತ್ತು, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಇನ್ನೇನು ನಾವಿದನ್ನ ಇಳಿಸ್ತೀವಿ, ಇನ್ನೇನು ಕುದೀತು, ಫೈನಲ್ ಟಚ್ಚಿಗೆ ಬಂದ್ವಿ ಅಂತ ಅಂದಾಗ ಇದಕ್ಕೆ ಹಾಲು ಹಾಕಬೇಕು. ಸೊ ನಾನು 1 ಕಪ್ ಹಾಲನ್ನ ಹಾಕಿದ್ದೆ, ಅದು ವಿಡಿಯೋ ಮಿಸ್ ಆಗಿಬಿಡ್ತು, ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಜಸ್ಟ್ ಇನ್ನೊಂದು ಡ್ರಾಪನ್ನು ಹಾಲನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈ ಪಲ್ಯಕ್ಕೆ ಆಲ್ರೆಡಿ 1 ಗ್ಲಾಸ್ ಫುಲ್ ಹಾಲನ್ನು ಹಾಕಿದ್ದೀನಿ. ಸೊ ನೀವು ಹಾಲನ್ನು ಹಾಕೋದ ಮರಿಬೇಡಿ ಆಯಿತಾ. ಸೊ ನೋಡಿ, ಹಾಲು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಯಾಕಂದರೆ ಹುಳಿ ಹಾಕಿರ್ತೀವಲ್ಲ ಒಡೆದ್ಬಿಡುತ್ತೆ. ಜಸ್ಟ್ ಇನ್ನೇನು ಕುದೀತಾ ಇದೆ ಅಂತಂದಾಗ ಹಾಲನ್ನು ಹಾಕಿಬಿಟ್ಟು ಜಸ್ಟ್ ಒಂದು ಸ್ಟಿರ್ ಮಾಡಿ ಕುಕ್ಕರ್ನ ಆಫ್ ಮಾಡಿಬಿಟ್ರೆ, ಗ್ಯಾಸನ್ನು ಆಫ್ ಮಾಡಿಬಿಟ್ರೆ ಮುಗೀತು. ನೋಡಿ, ನಮ್ಮ ಟೆಂಪ್ಟಿಂಗ್ ಆಗಿರುವಂತಹ ಕಡಲೆ ಪಲ್ಯ ಬಿಸಿ ಜೋಳದ ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ರೆಡಿಯಾಗಿದೆ. ಸೊ ಇವಾಗ ಬನ್ನಿ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ರೊಟ್ಟಿ. ಸೊ ನಾನಿಲ್ಲಿ ಸ್ವಲ್ಪ ಮಲ್ಟಿಗ್ರೇನ್ ರಾಗಿ ಫ್ಲೋರು ಮತ್ತು ಜೋಳದ ಹಿಟ್ಟನ್ನು ಬಳಸಿಬಿಟ್ಟು ನಾನು ರೊಟ್ಟಿ ಮಾಡಿದ್ದೆ. ಫ್ರೆಂಡ್ಸ್ ನೋಡಿ, ಜಾಸ್ತಿ ಹಸುವಿನ ತುಪ್ಪ ಹಾಕೋಬೇಕು, ಪಲ್ಯ ಹಾಕೋಬೇಕು, ಇದನ್ನು ತಿನ್ನಬೇಕು, ಸಖತ್ತಾಗಿರುತ್ತೆ. ಬಟ್ ಇದು ತುಂಬ ಹೀಟು,
ಒಂದು ಸತಿ ಮಾತ್ರ ಮಾಡ್ಕೊಂಡು ತಿನ್ನಬೇಕು, ಪದೇ ಪದೇ ಇದನ್ನು ಬೇರೆ ತರಕಾರಿ ಥರ ಮಾಡ್ಕೊಂಡು ತಿನ್ನಬಾರ್ದು. ಸೊ ನೀವು ಇದನ್ನು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಒಂದು ತಿಂಗಳವರೆಗೂ ತಿನ್ಬೋದು, ಅದೇನು ಅಷ್ಟು ಅಡ್ಡಿ ಇಲ್ಲ. ಬಟ್ ಪಲ್ಯನ ಈ ರೀತಿ ಡೈರೆಕ್ಟಾಗಿ ತಿನ್ನೋದ್ರಿಂದ ಸ್ವಲ್ಪ ಲಿಮಿಟಾಗಿ ಇದನ್ನು ಯೂಸ್ ಮಾಡಬೇಕು. ನೋಡಿ ನಮ್ಮ ಚೋಟು ಟೇಸ್ಟ್ ಮಾಡ್ತಾ ಇದ್ದಾಳೆ. ಮಮ್ಮಿ ತುಂಬ ಚೆನ್ನಾಗಿತ್ತು, ಸಖತ್ತಾಗಿದೆ, ನನಗಂತೂ ಕಳಲೆ ಅಂತ ಗೊತ್ತೇ ಆಗ್ತಾಯಿಲ್ಲ, ನನಗೆ ತಿನ್ನಬೇಕಾದ್ರೆ ಹೆಂಗಿರುತ್ತೋ ಏನೋ ಅಂದ್ಕೊಂಡೆ. ಬಟ್ಟು ಮಾಮೂಲಿ ನೀವು ದಾಲ್ ಮಾಡ್ತಿರಲ್ಲ ಅದೇ ಟೇಸ್ಟಲ್ಲಿದೆ ಅಂದು. ಸೊ ಪಿಂಕು ಮಮ್ಮಿ ನನಗೂ ಟೆಂಪ್ಟ್ ಆಗ್ತಾಯಿದೆ, ನಾನು ಬಿಸಿ ಬಿಸಿ ರೊಟ್ಟಿ ತಿಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ತಾ ಇಲ್ಲಲ್ವ. ಸೊ ಹಾಗಾಗಿ ಸೊ ಅವ್ರ ಪಪ್ಪನ ಇನ್ನೂ ಕೂರಿಸಿದ್ದೀನಿ, ಕೊಟ್ಟಿಲ್ಲ, ಯಾಕಂದರೆ ಬಿಸಿ ಬಿಸಿ ರೊಟ್ಟಿ ಒಬ್ಬೊಬ್ಬರಿಗೆ ಮಾಡಿಕೊಡ್ತಾ ಇದ್ದೀನಿ. ಸೊ ಮಕ್ಕಳು ಸ್ಕೂಲಿಂದ ಬಂದು ಸಂಜೆ ಏನೂ ಜಾಸ್ತಿ ತಿಂದಿರಲಿಲ್ಲ, ಸೊ ಹಾಗಾಗಿ ಫಸ್ಟ್ ಅವ್ರಿಗೆ ಸರ್ವ್ ಮಾಡಿಬಿಟ್ಟೆ. ಸೊ ಬೆಳಗ್ಗೆ ಅವ್ರು ಇಂಡಿಪೆಂಡೆನ್ಸ್ ಡೇ ಅಂತ ಅಂದ್ಬಿಟ್ಟು ಬೇಗ ಹೇಳಬೇಕಿತ್ತು 5:30ಗೆ, ಹಾಗಾಗಿ ಅವ್ರಿಗೆ ಫಸ್ಟು 8:30 8:45 ಅವ್ರಿಗೆ ಫಸ್ಟ್ ರೊಟ್ಟಿ ಕೊಟ್ಬಿಟ್ಟೆ ಹಾಕಿ, ನೀವಿಬ್ಬರು ತಿನ್ನಿ ನಿಧಾನಕ್ಕೆ, ಆಮೇಲೆ ನಾವು ತಿಂತೀವಿ ಅಂತ ಅಂದ್ಬಿಟ್ಟು ನೋಡಿ ಟೇಸ್ಟ್ ಮಾಡ್ತಾ ಇದ್ದಾಳೆ. ಸೊ ನೆಕ್ಸ್ಟು ಅವ್ರ ಬಾಯಲ್ಲೇ ಕೇಳಿ ಯಾವ ರೀತಿ ಚೆನ್ನಾಗಿ ತುಪ್ಪದ ಟೇಸ್ಟ್ ಬರ್ತದೆ, ಕಡಲೆ ಟೇಸ್ಟ್ ಬರುತ್ತೆ, ದಾಲ್ ಥರನೂ ಕಡಲೆ ಸ್ಮೆಲ್ಲು ಬರುತ್ತೆ, ಸ್ವಲ್ಪ ಗೊತ್ತಾಗುತ್ತೆ ಕಡಲೆ ಹಾಕಿದ್ದೀವಿ ಅಂತ. ಪೀಸ್ ಎಲ್ಲ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಖಂಡಿತ ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್.